ಗರ್ಭದ ಹಕ್ಕು ದೊಡ್ಡದಾ ಅಥವಾ ಹೆಣ್ಣಿನ ಬದುಕು ದೊಡ್ಡದಾ? ಸುಪ್ರೀಂ ಕೋರ್ಟ್ ಸ್ಪಷ್ಟನೆ, ಹೈಕೋರ್ಟ್ ನಿರಾಕರಣೆ, ಸುಪ್ರೀಂ ಕೋರ್ಟ್ನಲ್ಲಿ ಅನುಮತಿ. 30 ವಾರಗಳ ಗರ್ಭ ಪ್ರಕರಣ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಸುಪ್ರೀಂ ಕೋರ್ಟ್ ಮುಂದೆ ಬಂದಂತಹ ಈ ಪ್ರಕರಣ ಕೇವಲ ವೈದ್ಯಕೀಯ ಅಥವಾ ಕಾನೂನು ವಿಚಾರವಾಗಿ ಇರಲಿಲ್ಲ. ಅದು ಸಮಾಜದ ನೈತಿಕತೆ, ಸಂವಿಧಾನದ ಆತ್ಮ, ಹೆಣ್ಣಿನ ದೇಹದ ಮೇಲೆ ಅವಳ ಹಕ್ಕು, ಇವೆಲ್ಲವನ್ನ ಒಟ್ಟಿಗೆ ನಿಂತು ಪ್ರಶ್ನಿಸಿದ ಪ್ರಕರಣವಾಗಿತ್ತು. ಫೆಬ್ರವರಿ 6ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಅತ್ಯಂತ ಒಂದು ಸೂಕ್ಷ್ಮವಾದ ನ್ಯಾಯಿಕ ಕ್ಷಣ ನಡೆಯಿತು. 17 ವರ್ಷದ ಯುವತಿಯೊಬ್ಬಳು ತಾನು ಮೈನರ್ ಆಗಿದ್ದಾಗ ಒಂದು ಸಂಬಂಧದಿಂದ ಗರ್ಭವನ್ನು ಧರಿಸಿದ್ಲು. ತನ್ನ 30 ವಾರಗಳ ಗರ್ಭವನ್ನ ಕಾನೂನುಬದ್ಧವಾಗಿ ತೆಗೆದುಹಾಕೋಕೆ ಅನುಮತಿಯನ್ನ ಕೋರಿದ್ಲು. ಬಾಂಬೆ ಹೈಕೋರ್ಟ್ ಅದನ್ನು ನಿರಾಕರಿಸಿ ಮಗುವನ್ನ ಹುಟ್ಟಿಸಿ ದತ್ತು ಕೊಡುವಂತಹ ಸಲಹೆಯನ್ನ ಕೊಟ್ಟಿತ್ತು. ಆದರೆ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ BV ನಾಗರತ್ನ ಮತ್ತು ಜಸ್ಟಿಸ್ ಉಜ್ವಲ್ ಭುವನ್ ಅವರ ದ್ವಿಸದಸ್ಯ ಪೀಠ ಆ ನಿರ್ಣಯವನ್ನ ರದ್ದುಗೊಳಿಸಿ ಯುವತಿಗೆ ಅನುಮತಿಯನ್ನ ಕೊಟ್ಟಿದೆ. ಇನ್ನೂ ಜನ್ಮ ತಾಳದ ತಾಯಿಗೆ ಬೇಡವಾದ, ಸಮಾಜದ ದೃಷ್ಟಿಯಲ್ಲಿ ಅಕ್ರಮ ಎನ್ನಿಸುವಂತಹ ಒಂದು ಜೀವನದ ಹಕ್ಕು ಅಥವಾ ತನ್ನ ದೇಹದ ಮೇಲೆ ಪೂರ್ಣ ಸ್ವಾಯತ್ತತೆ ಹೊಂದಿರುವ ತಾಯಿಯ ಬದುಕು ಯಾವುದು ಅನ್ನೋದು ಮೊದಲ ಆದ್ಯತೆ ಆಗಬೇಕು. ಸೊ ಹದಿವಯಸ್ಸಿನ ಬಾಲೆ, ಅವಳ ದೇಹ ಇನ್ನೂ ಸಂಪೂರ್ಣವಾಗಿ ಬೆಳೆದಿಲ್ಲ, ಅವಳ ಮನಸ್ಸು ಈ ಹೊಣೆಯನ್ನ ಹೊರುವ ಸ್ಥಿತಿಯಲ್ಲೂ ಇಲ್ಲ. ಅವಳ ಮುಂದೆ ಒಂದು ದೀರ್ಘ ಜೀವನವಿದೆ. ಈ ಗರ್ಭವನ್ನ ಮುಂದುವರಿಸೋದ್ರಿಂದ ಅವಳ ಮೇಲೆ ಬೀಳುವಂತ ದೈಹಿಕ, ಮಾನಸಿಕ, ಸಾಮಾಜಿಕ ಗಾಯಗಳು ಯಾವತ್ತೂ ಕಾನೂನು ಪುಸ್ತಕಗಳಲ್ಲಿ ದಾಖಲಾಗೋದಿಲ್ಲ. ಆದರೆ ಅವಳ ಬದುಕನ್ನೇ ಇದು ಮುರಿಬಹುದು. ಸೊ ಈ ತೀರ್ಪಿನ ಅಂತರಾಳದಲ್ಲಿರುವಂತಹ ಅಂಶ ಅಂತಂದ್ರೆ, ಹೆಣ್ಣಿನ ದೇಹದ ಮೇಲೆ ನಿರ್ಣಯ ಮಾಡೋ ಹಕ್ಕು ಯಾರಿಗಿದೆ? ರಾಜ್ಯಕ್ಕ, ಸಮಾಜಕ್ಕ, ಕಾನೂನಿನಿಗ ಅಥವಾ ಹೆಣ್ಣಿಗ? ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಒಪ್ಕೊಂಡಿದೆ, ಹೆಣ್ಣಿನ ದೇಹದ ಮೇಲಿನ ಸ್ವಾಯತ್ತತೆ ಸಂವಿಧಾನದ ಆರ್ಟಿಕಲ್ 21 ಅಡಿಯಲ್ಲಿ ರಕ್ಷಿತವಾಗಿದೆ ಅಂತ. ಸೊ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿಯೇ ಹೇಳಿದೆ, ಗರ್ಭ ಅಕ್ರಮವಾಗಿದೆ. ಯಾಕಂತಂದ್ರೆ ಆಕೆ ಮೈನರ್ ಆಗಿರೋದ್ರಿಂದ ಇಂಥ ಪರಿಸ್ಥಿತಿಗೆ ತುತ್ತಾಗಿದ್ದಾಳೆ. ಕೊನೆಗೆ ಆ ಮಗು ಅಕ್ರಮವಾಗುತ್ತೆ ಮತ್ತು ತಾಯಿಗೂ ಆ ಮಗುವನ್ನ ಸಲಹೋಕ್ಕಾಗೋದಿಲ್ಲ. ಸೊ ತಾಯಿಯ ಹಿತವನ್ನ ಗಣನೆಗೆ ತೆಗೆದುಕೊಂಡ್ರೆ ಆಕೆಯ ಸಂತಾನೋತ್ಪತ್ತಿ ಸ್ವಾಯತ್ತತೆಯ ಸಾಕಷ್ಟು ಒತ್ತನ್ನು ಕೊಡಬೇಕು. ನ್ಯಾಯಾಲಯ ಯಾವುದೇ ಮಹಿಳೆಗೆ, ಅದರಲ್ಲೂ ಸಹ ಮೈನರ್ ಆಗಿದ್ರು, ತನ್ನ ಇಚ್ಛೆಯ ವಿರುದ್ಧ ಗರ್ಭವನ್ನು ಮುಂದುವರಿಸೋಕೆ ಒತ್ತಾಯಿಸೋಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಸೊ ಈ ಮಾತುಗಳಲ್ಲಿ ಯಾವುದೇ ಆಕ್ರೋಶ ಇಲ್ಲ, ಯಾವುದೇ ಘೋಷಣೆ ಇಲ್ಲ, ಕೇವಲ ಒಂದು ಆಳವಾದ ಮಾನವೀಯತೆ ಮಾತ್ರ ಇದೆ. ನ್ಯಾಯಾಲಯ ತಾಯಿಯ ಸ್ವಾಯತ್ತತೆಯನ್ನ ಆದ್ಯತೆಗೊಳಿಸಿದೆ. ಯಾಕಂದ್ರೆ ಆಕೆಗೆ ಗರ್ಭವನ್ನ ಮುಂದುವರಿಸುವಂತಹ ಇಚ್ಛೆ ಇಲ್ಲ ಆದ್ರೆ ಆಕೆಯನ್ನ ಒತ್ತಾಯಿಸೋದು ಅವಳ ದೇಹದ ಮೇಲಿನ ಹಕ್ಕನ್ನ ಕಸಿದುಕೊಂಡಂತೆ. ಸೊ ಇದು ಭಾರತದಲ್ಲಿ ಮಹಿಳಾ ಹಕ್ಕುಗಳ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು. ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ 24 ವಾರಗಳ ನಂತರ ಸಾಮಾನ್ಯವಾಗಿ ಅನುಮತಿಯನ್ನ ಕೊಡೋದಿಲ್ಲ. ಆದರೆ ಈ ಕೇಸ್ನಲ್ಲಿ ನ್ಯಾಯಾಲಯ ಹೇಳಿದೆ, ಕಾನೂನು ಕೂಡ ಮಾನವೀಯತೆಯ ಜೊತೆಗೆ ನಿಲ್ಲತ್ತೆ ಅಂತ. ಸೊ ತಾಯಿಯ ಮನಸ್ಸು, ಆಕೆಯ ಭವಿಷ್ಯ, ಆಕೆಯ ದೇಹ, ಇವುಗಳನ್ನ ಒಂದು ಸಂಖ್ಯೆಯ ಆಧಾರದ ಮೇಲೆ ತೂಗೋಕ್ ಸಾಧ್ಯನೇ ಇಲ್ಲ. ಸೊ ಈ ತೀರ್ಪು ಜೀವದ ಹಕ್ಕು ಮಹತ್ವ, ಆದರೆ ಜೀವವನ್ನ ತನ್ನ ಇಚ್ಛೆಯ ವಿರುದ್ಧ ಹೊರುವುದು ಕೂಡ ಒಂದು ರೀತಿಯ ಹಕ್ಕಿನ ನಾಶ ಆಗ್ಬಹುದು ಅನ್ನೋದನ್ನ ಸಾರತ್ತೆ. ಸೊ ಈ ಎರಡು ಹಕ್ಕುಗಳ ನಡುವೆ ನ್ಯಾಯ ತೂಗೋದು ನ್ಯಾಯಾಲಯಕ್ಕೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಸಹ ಉಳಿದಿರುವ ಒಂದು ಸೂಕ್ಷ್ಮ ಕರ್ತವ್ಯ. ಸೊ ಈ ಪ್ರಕರಣದಲ್ಲಿ ಗೆದ್ದವ್ರು ಯಾರು, ಸೋತವ್ರು ಯಾರು, ಅದು ಯಾವುದೇ ಸ್ಪಷ್ಟನೆ ಇಲ್ಲ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ, ಸುಪ್ರೀಂ ಕೋರ್ಟ್ ಇಂದು ಹೆಣ್ಣನ್ನ ಕೇವಲ ಒಂದು ಗರ್ಭವಾಹಿನಿಯಂತೆ ನೋಡಿಲ್ಲ, ಅವಳನ್ನ ಸಂಪೂರ್ಣ ಮಾನವನಂತೆ ನೋಡಿದೆ. ಇದು ಕೇವಲ ಒಂದು ತೀರ್ಪಲ್ಲ, ಇದು ಸಮಾಜಕ್ಕೆ ಹಾಕಿದ ಪ್ರಶ್ನೆ. ನಾವು ಹೆಣ್ಣಿನ ದೇಹದ ಮೇಲೆ ಅವಳಿಗಿಂತ ಹೆಚ್ಚು ಹಕ್ಕನ್ನ ಹೊಂದಿದ್ದೇವೆ ಅಂತ ಭಾವಿಸೋದನ್ನ ಯಾವಾಗ ನಿಲ್ಲಿಸ್ತೇವೆ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.